ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ರತಿ ಸಂಜೆ ನಾನು 5:30 ನಂತರ ಲೈವಲ್ಲಿ ಕೂಡ ಬರ್ತೇನೆ. ಅದರ ಜೊತೆಗೆ ನೀವು ಡೇ ಟೈಮಲ್ಲಿ ಕೂಡ ನೀವು ಕಾಮೆಂಟ್ಗಳನ್ನು ಹಾಕಿರ್ತೀರಿ. ಸೊ ಈ ಒಂದು ಕಾಮೆಂಟ್ಗಳನ್ನು ಓದಿ ನಾನು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೂ ಕೂಡ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ನಾನು ಫ್ರೀ ಇದ್ದಾಗ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿ ನಿಮಗೆ ಶೇರು ಕೂಡ ಮಾಡ್ತೇನೆ. ಅದರ ಜೊತೆಗೆ ಸಂಜೆ 5:30 ನಂತರ ನಾನು ಲೈವಲ್ಲಿ ಬರ್ತೇನೆ. ಸೊ ಅವಾಗ ಕೂಡ ನೀವು ಜಾಯಿನ್ ಆಗಿ ನಿಮ್ಮ ಮಾಹಿತಿಗಳನ್ನು ಪಡ್ಕೊಳ್ಬೋದು. ಹಾಗಾದರೆ ಸ್ಟಾರ್ಟ್ ಮಾಡ್ತೀನಿ. ಮೊದಲೇ BSc ರೇಡಿಯಾಲಜಿ ಕೋರ್ಸ್ ಬಗ್ಗೆ ಏನಾದರೂ ಮಾಹಿತಿ ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ಅಪ್ಲಿಕೇಶನ್ಸು ಆಗಸ್ಟ್ ಮಂತಲ್ಲಿ ಓಪನ್ ಆಗುತ್ತೆ. PUC ಮೇಲಾಗಿದ್ದರೆ KE ಮುಖಾಂತರ ಮುಂದಿನ ಮಾಹಿತಿಗಾಗಿ ವೇಟ್ ಮಾಡಬೇಕಾಗತ್ತೆ ನೀವು. ಆರ್ಟ್ಸ್ PUC ಆರ್ಟ್ಸ್ ಮೇಲೆ ಪ್ಯಾರಾಮೆಡಿಕಲ್ ಮಾಡ್ಬೋದು. ಆರ್ಟ್ಸ್ ಮೇಲೆ ಪ್ಯಾರಾಮೆಡಿಕಲ್ ಮಾಡ್ಬೋದು. GNM ನರ್ಸಿಂಗು ಮಾಡ್ಬೋದು. ಬಟ್ ಏನು ಕಂಡೀಷನ್ ಅಂತಂದರೆ, ಪ್ಯಾರಾಮೆಡಿಕಲ್ ಮಾಡೋದಾದರೆ ನಿಮಗೆ ಒಳ್ಳೆ ಕೋರ್ಸ್ ಸಿಗೋದಿಲ್ಲ. DMRT ಅಂತ ಒಂದು ಕೋರ್ಸ್ ಇದೆ, ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ. ಬಟ್ ಅದು ಅಷ್ಟೊಂದು ಡಿಮ್ಯಾಂಡೆಡ್ ಇಲ್ಲದೇ ಇರೋದ್ರಿಂದ ನೀವು SSLC ಮೇಲೆ ಮಾಡಿದರೆ ಒಳ್ಳೆಯದು. ಆದರೆ PUC ಮಾರ್ಕ್ಸ್ ಕಾರ್ಡನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. SSLC ಮತ್ತು PUC TC ಕೊಟ್ಟರು ಕೂಡ ನಿಮಗೆ ಅಡ್ಮಿಷನ್ ಆಗುತ್ತೆ. ANM ಅಪ್ಲಿಕೇಶನ್ ಯಾವಾಗ ಸರ್? ಸೊ ನೋಡಿ, ANM ಅಪ್ಲಿಕೇಶನ್ ಬಿಡೋದಿಲ್ಲ. ಅದು ನಿಮ್ಮ ಜಿಲ್ಲೆಯಲ್ಲಿರುವಂಥ DH ಆಫೀಸಲ್ಲಿ ಕೇಳ್ಕೋಬೇಕು. ಆನ್ಲೈನ್ ಪೇಮೆಂಟ್ ಆಗ್ತಾಯಿಲ್ಲ, ಯಾವಾಗ ಆಗುತ್ತೆ ನೋಡಿರಿ. ಆನ್ಲೈನ್ ಪೇಮೆಂಟವಾಗಿ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ಅವರುಗಳಿಗೆ ಅಮೌಂಟ್ ಬೇಕು, ಅವರು ಡೆಫಿನೆಟಾಗಿ ನಿಮಗೆ ಡೇಟ್ಗಳನ್ನು ಕೊಡ್ತಾರೆ ಅಥವಾ ಕ್ಲಿಯರ್ ಮಾಡ್ತಾರೆ. ನೀವು ವೇಟ್ ಮಾಡಿ ಅಷ್ಟೇ, ಟ್ರೈ ಮಾಡ್ತಾಯಿರಿ ಅಷ್ಟೇ. ಅದರ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ದುಡ್ಡು ಬೇಕು, ನಿಮಗೆ ಅಪ್ಲಿಕೇಶನ್ ಬೇಕು. ಇದು ದುಡ್ಡು ಇಂಪಾರ್ಟೆಂಟು. ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ದುಡ್ಡು ಬರೋ ತನಕನೂ ಅಪ್ಲಿಕೇಶನನ್ನು ಬಂದ್ ಮಾಡೋದಿಲ್ಲ. ಹಾಗಂತೇಳಿ ರಿಜೆಕ್ಟ್ ಕೂಡ ಮಾಡೋಂಗಿಲ್ಲ. ಅಪ್ಲಿಕೇಶನ್ ಹಾಕಿದವರಿಗೆ ಮತ್ತೆ ಪೇಮೆಂಟ್ ಮಾಡಲಿಕ್ಕೆ ಮತ್ತೆ ಟೈಮನ್ನು ಕೊಡ್ತಾರೆ. ಅವ್ರು ಅಷ್ಟೊಂದು ಅರ್ಜೆಂಟ್ ಮಾಡೋದಿಲ್ಲ, ನೀವು ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಡೇಟ್ ಏನಾದರೂ ಹೇಳಿದ್ರು ಓಕೆ. ಎಕ್ಸ್ಟೆನ್ಷನ್ ಡೇಟ್ ಏನಲ್ಲ, ಮುಂದಿನ ತಿಂಗಳು 12 ತಾರೀಕು ತನಕ ಇದೆ. ಎಕ್ಸ್ಟೆನ್ಷನ್ ಆಗೋದಿಲ್ಲ. ಲಾಗಿನ್ ಆಗ್ತಾಯಿಲ್ಲ, ಹೆಲ್ಪ್ ಮಾಡಿ ಸರ್. ಲಾಗಿನ್ ಯಾಕೆ ಆಗ್ತಾಯಿಲ್ಲ ಅಂದರೆ ಒಂದು ಕಾರಣ ಇದೆ. ನಿಮ್ಮದು ಡೇಟ್ ಆಫ್ ಬರ್ತನ್ನು, ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟ್ ಆಫ್ ಬರ್ತು 10/06/2004 ಈ ರೀತಿ ಹಾಕಬೇಕು. ಆ್ಯಶ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ. ಯೂಸ್ ಮಾಡಿದರೆ ಡೇಟ್ ಆಫ್ ಬರ್ತ್ ಅಪ್ಲಿಕೇಬಲ್ ಆಗೋದಿಲ್ಲ. ಆನ್ಲೈನ್ ಸೆಂಟ್ರಲ್ಲಿ JNM ನರ್ಸಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, ಆಗಸ್ಟಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಲೆ ಕೆಟ್ಟದವ್ರದ್ದು, ಅವ್ರದ್ದು ತಲೆ ಕೆಟ್ಟಿದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಿಮಗೂ ಕೂಡ ಕಿವಿ ಕೇಳಿಸುತ್ತೆ. ನೀವು ಕೂಡ ವೀಡಿಯೋಗಳನ್ನ ನೋಡ್ತಾ ಇದ್ದೀರಿ, ನಾನು ಕೂಡ ಹೇಳ್ತಾ ಇದ್ದೀನಿ. ಲೈವಲ್ಲಿ ಕೂಡ ವೀಡಿಯೋಗಳನ್ನು ಹೆಂಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ. ಇಷ್ಟಾಗಿಯೂ ಕೂಡ ನಿಮ್ಮಲ್ಲಿ ನಾಲೆಜ್ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ದೇವರೇ ನಿಮ್ಗೆ ಕಾಪಾಡಬೇಕು. ರ್ಯಾಂಕ್ ಎಷ್ಟು ಇರಬೇಕು ಅದಕ್ಕೆ ಎಂದರೂ CET ಎಕ್ಸಾಮ್ ಬರೀಬೇಕಾ? ಸೊ ನೋಡಿರಿ, DMLTಗೆ ಯಾವುದು ರ್ಯಾಂಕಿಂಗ್ ಇರೋದಿಲ್ಲ. ನಿಮ್ಮ ಪರ್ಸೆಂಟೇಜ್ ಬೇಸ್ ಮೇಲೆ SSLC ಅಥವಾ PUC ಬೇಸ್ ಮೇಲೆ ರ್ಯಾಂಕ್ಗಳನ್ನು ಕೊಡ್ತಾರೆ. CET ಎಕ್ಸಾಮ್ ಇರೋದಿಲ್ಲ, ಇಂಟರ್ವ್ಯೂ ಇರೋದಿಲ್ಲ, ಏನಿರೋದಿಲ್ಲ. ಪರ್ಸೆಂಟೇಜ್ ಮತ್ತು ಕಾಸ್ಟ್ ಬೇಸ್ ಮೇಲೆ ಕೊಡ್ತಾರೆ. GNM ನರ್ಸಿಂಗ್ ಪೇಮೆಂಟ್ ಇವತ್ತು ಆಗುತ್ತಿಲ್ಲ. ಸೊ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದು JNM ನರ್ಸಿಂಗದು ಪೇಮೆಂಟ್ ಆಗಲಿಲ್ಲ ಅಂತಂದರೂ ಕೂಡ ನಿಮಗೆ ಅವರು ಫ್ರೀ ಮಾಡ್ತಾರೆ ಇನ್ನೊಂದು 2 ದಿವಸದಲ್ಲಿ. ಇಲ್ಲಾಂದರೆ ಡೇಟ್ ಎಕ್ಸ್ಟೆನ್ಷನ್ ಕೊಡ್ತಾರೆ. ಇದರ ಎಕ್ಸಾಮ್ ಇದ್ರದ್ದು ಅಪ್ಲಿಕೇಶನ್ ಡೇಟನ್ನು ಎಕ್ಸ್ಟೆನ್ಷನ್ ಕೊಡ್ತಾರೆ. ಅಥವಾ ಪೇಮೆಂಟ್ ಆಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಾರ ಜಾಸ್ತಿ ಕೊಡ್ತಾರೆ. ಬಾಯ್ಸ್ಗೆ GNM ಸೀಟ್ ಸಿಗುತ್ತಾ? ಪಕ್ಕಾ ಸಿಗುತ್ತೆ. ಅದು ಬಾಯ್ಸ್ಗೆ ಗರ್ಲ್ಸ್ಗೆ ಅಂತ ಇರೋದಿಲ್ಲ. ಪರ್ಸೆಂಟೇಜ್ ಬೇಸ್ ಮೇಲೆ ಮತ್ತು ಕಾಸ್ಟ್ ಬೇಸ್ ಮೇಲೆ ಕೊಡ್ತಾರೆ. ಹುಡುಗ ಅಂತ ಸಪ್ರೇಷನ್ ನೋಡೋದಿಲ್ಲ. ಓನ್ಲಿ ನಿಮ್ಮ ಪರ್ಸೆಂಟೇಜು, ನಿಮ್ಮ ಕಾಸ್ಟ್ ಎರಡನ್ನು ನೋಡಿ ಕೊಡ್ತಾರೆ ಸೀಟ್ಗಳನ್ನು. JNM ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಇವಾಗಲೇ ಹಾಕಿ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದು ನಮಗೆ ಯಾವ ಥರ ಗೊತ್ತಾಗುತ್ತೆ? ಸೊ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದು ನೀವು ವೆಬ್ಸೈಟ್ ನೋಡ್ತಾ ಇರಬೇಕು, ಇಲ್ಲಾಂದರೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಬೇಕು, ನನ್ನ ವೀಡಿಯೋಗಳನ್ನು ನೋಡ್ತಾ ಇರಬೇಕು, ಅಥವಾ ವೆಬ್ಸೈಟನ್ನು ನೋಡ್ತಾ ಇರಬೇಕು. ಆವಾಗ ಗೊತ್ತಾಗುತ್ತೆ ಕೌನ್ಸಿಲಿಂಗ್ ಯಾವ ಥರ ಮಾಡ್ತಾರೆ. ನಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತಾ? ಸೊ ಮೊಬೈಲ್ ನಂಬರ್ಗೆ ಕೂಡ ಮೆಸೇಜ್ ಬರ್ಬೋದು, ಬರದೇ ಇರ್ಬೋದು. ಅದರ ವೆಬ್ಸೈಟನ್ನು ನೋಡ್ತಾ ಇರಬೇಕು. BMLT ಅಪ್ಲಿಕೇಶನ್ ವೆನ್ ರಿಲೀಸ್? ಆನ್ PUC ಅಪ್ಲಿಕೇಶನ್ ನಾಟ್ ರಿಲೀಸ್, ಇಟ್ ಕಮ್ಸ್ ಇನ್ ದ CET ಓನ್ಲಿ. ಇಫ್ ಯು ಆರ್ ಅಪ್ಲೈಡ್ CET completed CET process, then you are eligible to BMLT. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಬ್ರೋ, ನರ್ಸಿಂಗ್ ನಮ್ಮದು ರ್ಯಾಂಕಿಂಗ್ ತುಂಬ ಜಾಸ್ತಿ ಇದೆ. ಸೀಟ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಆದರೆ JNM ನರ್ಸಿಂಗ್ ಅಪ್ಲಿಕೇಶನ್ ಹಾಕಿ ಮತ್ತು BS ನರ್ಸಿಂಗಿನೂ ಪ್ರಾಬ್ಲಮ್ ಆಗೋದಲ್ವ? ಆಗೋದಿಲ್ಲ. ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ. ನೀವು BS ನರ್ಸಿಂಗು ಮಾಡುವ ಅಪ್ಲಿಕೇಶನ್ ಹಾಕ್ಬೋದು, JNM ನರ್ಸಿಂಗು ಹಾಕ್ಬೋದು, ಪ್ಯಾರಾಮೆಡಿಕಲ್ ಹಾಕ್ಬೋದು. ಯಾವುದು ಸಿಗುತ್ತೆ ಅದಕ್ಕೆ ನೀವು ಧಾರಾಳವಾಗಿ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು. BSc HS ಅಪ್ಲಿಕೇಶನ್ ಯಾವಾಗ ಬರುತ್ತೆ? BSc HS ಅಪ್ಲಿಕೇಶನ್ ಬರೋದಿಲ್ಲ. ಅದು KCET ಅಪ್ಲಿಕೇಶನ್ ಹಾಕಿದವ್ರಿಗೆ ಮಾತ್ರ ಬರುತ್ತೆ. सर पैरामेडिकल गवर्नमेंट एप्लीकेशन और JNM एप्लीकेशन दोनों एक साथ डाल सकते हैं क्या? हाँ, ऑफकोर्स ಹಾಕ್ಬೋದು. ಎರಡು ಅಟ್ ಎ ಟೈಮ್, दोनों ಅಟ್ ಎ ಟೈಮ್ डाल सकते हैं. ಸರ್ ನಾನು 10th ಇಯರ್ ಓಲ್ಡ್, ನಾನು ಪ್ಯಾರಾಮೆಡಿಕಲ್ 10 ಇಯರ್ ಓಲ್ಡ್, ನಾನು ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕ್ಬೋದಾ? ನಮ್ಮದು ಬರುತ್ತೆ. ನಾನು ತುಮಕೂರು ಜಿಲ್ಲೆ ಇರೋದು. ಯಾವ ಕಾಲೇಜ್ ಇರಬೇಕು? ನಮ್ಮದು 43%. 10 ಇಯರ್ ಓಲ್ಡಾ? 10 ವರ್ಷದವರಿಗೆ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ. ಅದು 10th ಪಾಸ್ ಆದವರಿಗೆ ಬರುತ್ತೆ. ಆದರೆ ನೀವು 10 ಇಯರ್ ಓಲ್ಡ್ ಅಂತ ಹೇಳ್ತಾ ಇದ್ದೀರಾ. 10 ಇಯರ್ ಓಲ್ಡ್ ಅಂದರೆ ಮೀನಿಂಗ್ ಏನು? ನೀವು 10 ವಯಸ್ಸು ಇದ್ದೀರ ನನಗೆ. ನಾನು ವಯಸ್ಸು 10 ಅಂತ ಹೇಳ್ದಂಗೆ.
ಸೊ ನೀವು 10 ವಯಸ್ಸಾಗಿದ್ದರೆ ನಿಮ್ಗೆ ಬರೋದಿಲ್ಲ, ಮಿನಿಮಮ್ 17 ವಯಸ್ಸಾಗಿರಬೇಕು, ಅಷ್ಟೇ ಬರುತ್ತೆ. ನೀವು ಇನ್ ಕೇಸ್ ಆಫ್ 10th ಪಾಸ್ ಆಗಿದ್ದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. 45,000 ರ್ಯಾಂಕ್ ಇದೆ. ಹುಬ್ಬಳ್ಳಿ, ಬಳ್ಳಾರಿ, ಕೊಪ್ಪಳ ಗೌರ್ಮೆಂಟ್ ಸೀಟ್ ಸಿಗುತ್ತಾ ನೋಡೋಣ. ಸಂಜೆಗೆ ಲೈವಲ್ಲಿ ಬರ್ತೀನಿ, ಅವಾಗ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.